ಕುಂಡೇಲು ಶ್ರೀ ಕೋರ್ದಬ್ಬು ತನ್ನಿಮಾನಿಗ ಹಾಗೂ ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಮತ್ತು 75ನೇ ವರ್ಷದ ವರ್ಷಾವಧಿ ನೇಮೋತ್ಸವದ ಪ್ರಯುಕ್ತ ಸಭಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸ ನೀಡಿದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಧರ್ಮ ಜಾತಿಗಾಗಿ ದೇವಸ್ಥಾನ ಮತ್ತು ದೈವಸ್ಥಾನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಬೇಕು, ಜೊತೆಗೆ ಹಿಂದೂ ಸಮಾಜದ ಒಗ್ಗಟ್ಟಿನ ಕೇಂದ್ರವಾಗಿ ಬೆಳೆಯಬೇಕು ಎಂದರು. ಪುಣ್ಯಭೂಮಿ, ದೇವಭೂಮಿ, ತ್ಯಾಗಭೂಮಿ ಎಂದು ಒಂದು ವೇದ ಭೂಮಿ ಎಂದು ಒಂದು ಕರ್ಮ ಭೂಮಿ ಎಂದು ದೇವರಿನಕಲ್ಲ ಆಗಲಿ ಬರ್ತೇನೆ, ಈ ಮಣ್ಣಿಗೆ ಬರ್ತೇನೆ. ಜಗತ್ತಿನ ವಾದೇಶ ಇಲ್ಲ, ದೇವರೇ ಜನ್ಮ ತಾಳ್ದು ಅವನ ನಡತೇನೆ ಅಂತ ಬಂದು ಇತಿಹಾಸ ಐತಿ ನಮ್ಮ ದೇಶದ ಅಂಜಿನ ಪುಣ್ಯಭೂಮಿ. ಈ ಪುಣ್ಯಭೂಮಿಯಲ್ಲಿ ಒಂದು ಇಂಚು ಜಾಗ ನಮ್ಮ ಕೊರಿಯರ್ತಾ ಇರಿ ಜನಮ. ಅದಕ್ಕೋಸ್ಕರ ನಮ್ಮ ಊರದ ಜಾಗಲೇನು ಗಟ್ಟಿ ಜೀವನ ರಾಪುಂಡ ದಾದಾನೊಂದು ಮನೆ ಹೆಚ್ಚು ಕಡೆ ಮಾಡಿದ ನಮ್ಮ ಮಾತೆಲ್ಲ ಒಟ್ಟಾದ ಹೋರಾಟ ಮಲ್ಪೇರಾಪುಂಡ. ಹೋರಾಟ ಮಲ್ತಾನ ನಮ್ಮ ನನ್ನತ್ತ ಪೀಳಿಗೆ ನನ್ನತ್ತ ನಮ್ಮ ಜೋಕ್ರು ಭಾರಿ ಬಂಗಾರ ಬಲ್ಪುರ್ದ ಬಯ್ಯ ಬಿಟ್ಟ ಬೆಂದಿದು ಬೆಗರ್ಸಿ ಇಂಟಿದು ನಮ್ಮ ಸಂಪಾದನೆ ಮಲ್ಪಾತ ಏರಿಗೆ ಸಂಪಾದನೆ ಮಲ್ಪನೆ ನಮ್ಮ ಜೋಕ್ಲಿಗೆ ಆ ಬಾಲ ನಮ್ಮೊಟ್ಟಿಗೆ ನಮ್ಮ ಪೀಳಿಗೆಯನ್ನು ಒರಿಪ ಉಂಡ ಹಿಂದೂ ಅದು ಬದುಕುಂಡ ಅಂಚಿನ ಸಂದರ್ಭ ನಮ್ಮಲ್ಲ. ಅದಕ್ಕೋಸ್ಕರ ಮಾತೆಲ್ಲ ಎಚ್ಚರಿಕೆ ಅದು ಈ ದೈವಸ್ಥಾನದ ನಾನೊಂದು 75 ವರ್ಷ ಅಂದಲ್ಲ ಭಾರಿ ಸಂತೋಷ ನಮ್ಮ 10 ಪಟ್ಟು ಹೆಚ್ಚು ಜನ ಸೇರ್ಲಿಕ್ಕೆ ಆವಡು ಸಮಾಜ ಒರಿಯೊಡದಾಂಡ ಜಾಗೃತಿ ಪನ್ಪಡನ್ನ ಅನಿವಾರ್ಯತೆ ಉಂಡು. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಹೊರ ಹಿಮಾಲಯವಿದ್ದರೆ ಏನು ಸಾರ್ಥಕ. ಮನೆಯ ಜನರೇ ಮಲಗಿ ಸುತ್ತಿದ್ದಾರೆ ಹೆಂಗೆ ₹2 ಲಾಭ ಉಂಡು ಬಂಡದ ಆಗ ನಮ್ಮ ಜಾಗಿನ ಮಾರುವ ₹2 ಲಾಭ ಉಂಡು ಬಂಡದ ಆಯನಲ್ತ ಪೂ ಕೊನಪ್ಪ ಆಯನಲ್ತ ಬೊಡ್ಚೈನ ಪರ್ಚೇಸ್ ಮಲ್ಪುವ. ಈ ರೀತಿ ನಮ್ಮ ಭೂಮಿನ ಮಾರಿಯನಾಂಡ, ನಮ್ಮ ನಡವಳಿಕೆನ ಕೊರಿಯನಾಂಡ, ನಮ್ಮ ಜೀವ ಸಂಪತ್ತನ್ನು ಕೊರಿಯನಾಂಡ ನಮ್ಮ ದೇಶ ಒರಿಯರ ಸಾಧ್ಯಜ್ಜಿ. ಇನಿ ಕಾಶ್ಮೀರ, ಕೇರಳ, ಪೂರ್ವಾಂಚಲ ಪ್ರದೇಶಗಳು, ಅಸ್ಸಾಂ, ಮೇಘಾಲಯ, ಸಿಕ್ಕಿಂ, ಅರುಣಾಚಲ ಪ್ರದೇಶ ಈ 7 ರಾಜ್ಯಗಳು ನಮ್ಮ ಕೈ ತತ್ತದ ಬೋಗುಂಡು. ಕೇರಳ ನಮ್ಮ ತತ್ತದ ಬೋತನ, ನಂದಾವರ ನಮ್ಮ ತತ್ತದ ಬೋತನ, ಪುದು ಗ್ರಾಮಡ್ ನಮ್ಮ ಏರಿನ ಗೆಲ್ಪಾಯರ ನಿರ್ಧಾರವನ್ನ ಸ್ಥಿತಿ ನಮ್ಮ ಇಜ್ಜ ಕುಂಡೇಲುದ ಗ್ರಾಮಲ ಅಪ್ಪೆ ಕಚ್ಚಿರ ಮಾದಿಗಳ ಅಪ್ಪೆ ಮಗನ ಸಂಬಂಧ ಅವು ದುಮ್ಮುಡು ಚೇತನ ನನ್ನ ದುಮ್ಮುಲ ಅಂಚಿನ ಮುಂದುವರಿಯೋದು ಆಸೆ ಎನ್ನಲ್ಲ ಉಂಡು ಅಂಚೆ ನನ್ನ ದುಮ್ಮುಗಳ ಆದ್ರೆ ಸಂಘಟನೆದ ವಿಷಯ ಬರ್ತಿರ್ನಾರ ಹಿಂದೂ ಸಮಾಜ ಪ್ರಭಾಕರ್ ಭಟ್ರು ಸುಮಾರು ಬಂಡೇರು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅವು ಭಾರಿ ಪೊರ್ರದ ಪಾತ್ರ ಅವು ವೇದಿಕೆ ಸೀಮಿತ ಅವು ಅನುಷ್ಠಾನಗಳು ಅವಿನ ಅನುಷ್ಠಾನ ಮೂಲ ಕನದೇರು ಚೌಟಿಯರ ಮುಖಾಂತರ ಬಂದಿರ ಭಾರಿ ಸಂತೋಷ ವ್ಯಕ್ತಪಡಿಸುವ.